देवता मौलिरत्नम् चिन्तारत्नं जगति भजतां तत्सरोजद्युरत्नं कौसल्यायालसद्ममहन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य विषान्तरं नानावीरसवर्णानामिकषाश्मायितं बभो स्वान्तस्थानं च शय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः स्वान्तस्थानं च शय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः वाल्मीकिर्गोपुनीयान्नः महीधरपदाश्रया यद्दुग्धमुपजीवन्ति कवयस्तरुणका इव ಶ್ರೀ ಗುರುಭ್ಯೋ ನಮಃ. ಏನಿದೆ ಶ್ಲೋಕ? ಸುಧಾ ಅವ್ರು ಹೇಳಿ. ಹನಿಷ್ಯತಿ ಹರೀಂದ್ರೋಸ್ಮಾನ್. ಇದಾಗಿದೆ. ಆಗಿದೆ ಸರ್. ಯುವರಾಜ ವಚ ಶ್ರುತ್ವಾ ಸಬಾಷ್ಪೇಷು ಹರಿಷ್ವಥ ತಾರಸ್ತಾರತರಂ ವಾಕ್ಯಂ ವಾನರಾನ್ ಪ್ರತ್ಯಭಾಷತ. ಅಂಗದ ಏನು ಹೇಳಿದ ಅಂದ್ರೆ, ಸುಗ್ರೀವನ ತೀಕ್ಷ್ಣವಾದ ಆ ಶಾಸನಕ್ಕೆ ಒಳಗಾಗಿ ಪ್ರಾಣ ತೆರುವುದಕ್ಕಿಂತ ಪ್ರಾಯೋಪವೇಶಕ್ಕೆ ನಾವು ತೊಡಗಿದ್ರೆ ಪುಣ್ಯ ಬರುತ್ತೆ, ಜೊತೆಗೆ ನಾವು ಇಷ್ಟ ಬಂದ ಹಾಗೆ ಪ್ರಾಣ ಬಿಡ್ಬೋದು. ಆದರೆ ಅಲ್ಲಿ ಹೋಗಿ ಕೆಲಸ ಮಾಡಿಲ್ಲ ಅಂತ ಮಾಡಿಯೂ ಅನ್ನಿಸ್ಕೋಬೇಕು, ಜೊತೆಗೆ ಅವನ ಕಠಿಣವಾದ ಈ ನಿರ್ಣಯಗಳಿಗೆಲ್ಲ ನಮ್ಮ ಇಡೀ ಕಪಿಲೋಕ ನಾವು ತಪ್ಪಿತಸ್ಥರು ಅನ್ನುವ ದೃಷ್ಟಿಯಿಂದ ನೋಡಿ ನಮ್ಮನ್ನ ತುಂಬ ತುಚ್ಛವಾಗಿ ಕಾಣುತ್ತೆ. ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಮುಖ ತೋರಿಸ್ಲಿಕ್ಕಾಗದೇ ಇರುವ ಸ್ಥಿತಿ ಬರುತ್ತೆ. ಅದಕ್ಕಿಂತ ಇಲ್ಲೇ ಪ್ರಾಣ ಬಿಡುವುದು ಉತ್ತಮ ಅಂತ ಹೇಳಿದ ತಕ್ಷಣವೇ ಸಬಾಷ್ಪೇಷು ಹರಿಷು ಯುವರಾಜ ವಚ ಶ್ರುತ್ವ ತಾರತರಂ ವಾಕ್ಯಂ ವಾನರಾನ್ ಪ್ರತ್ಯಭಾಷತ. ಅಥ ಅಂದ್ರೆ ಆ ಬಳಿಕ ಯುವರಾಜಸ್ಯ ವಚಃ, ಅಂಗದನ ವಚಃ ಮಾತುಗಳನ್ನ ಶ್ರುತ್ವ ಕೇಳಿ, ಹರಿಷು ಕಪಿಗಳಲ್ಲಿ, ಸಬಾಷ್ಪೇಷು ತುಂಬ ಕಣ್ಣೀರು ಇಳಿತಾ ಇರುವಂತಹ ದುಸ್ಥಿತಿಯಲ್ಲಿ ಇರಬೇಕಾದ್ರೆ, ತಾರ ಎನ್ನುವಂತಹ ವಾನರ ಅಂದ್ರೆ ಅಂಗದನ ಮಾವ, ಅಂಗದನಿಗೆ ಸೋದರ ಮಾವ, ತಾಯಿಯ ಅಣ್ಣ, ತಾರ ಎನ್ನುವ ಹೆಸರಿನ ವಾನರನು ತಾರ ಅಂದ್ರೆ ಉಚ್ಚ ಎತ್ತರದ ಸ್ಥಿತಿಯಲ್ಲಿರುವಂತಹ ರೀತಿಯ ಮಾತನ್ನು, ವಾಕ್ಯವನ್ನು ವಾನರಿಗಾಗಿ ಆಡಿದ. ವಾನರನ್ನ ಪ್ರತಿ ಭಾಷತ, ಕಪಿಗಳಿಗೆಲ್ಲ ಕೇಳಿಸುವ ಹಾಗೆ ಮನಸ್ಸಿನಲ್ಲಿ ಆ ವಿಷಯ ದೃಢವಾಗಿ ನಿಲ್ಲುವುದಕ್ಕೆ ಅನುಕೂಲಕರವಾಗುವಂತೆ ಅಭಾಷತ ಮಾತನಾಡಿದನು. ಅಥ ಅನಂತರಂ
युवराजस्य वचः अंगदस्य वचनं श्रुत्वा आकर्ण्य हरिषु कपिषु सभाष्पेषु गद्गदेषु दुःखितेषु तारः तार इति अंगदस्य मातुः भ्राता सोऽपि तारः सा तारा एषः तारः तारतरम् उच्चतरं वाक्यं वानरान् प्रत्यवोचत् किमिति इति अग्रे पश्यामः। युवराजस्य वचः युवराजवचः श्रुत्वा त्वा प्रत्ययान्तमव्ययं सभाष्पेषु सप्तमी विभक्ति बहुवचन हरिषु सप्तमी विभक्ति बहुवचन अथ अव्यय तारः पुल्लिंग प्रथमा एक तारतरं द्वितीया विभक्ति एकवचन वाक्यं द्वितीया विभक्ति एकवचन वानरान् द्वितीया विभक्ति बहुवचन प्रत्यभाषत लंग प्रथमा एकभाषव्यक्तायां वाचि मेघ ಅವರು ಹೇಳಿ अग्रजो येन तूग्रेण मारितो रामबन्धुना भुज्यते ज्येष्ठपत्नी च सकथं न क्षमी भवेत् उग्रेण अत्यंत क्रूर हृदयाದ ರಾಮಬಂಧುನ ರಾಮನನ್ನೇ ತನ್ನ ಬಂಧುವನ್ನಾಗಿ ಹೊಂದಿದ ಸುಗ್ರೀವನಿಂದ ಅಗ್ರಜಃ ಏವ ಮಾರಿತಃ ತನ್ನ ಅಣ್ಣನಾದ ವಾಲಿಯನ್ನೇ ಅವನು ಬಿಡಲಿಲ್ಲ. ತನಗೆ ರಾಜ್ಯ ಸಿಗಬೇಕು, ಸಿಂಹಾಸನ ಸಿಗಬೇಕು ಅನ್ನುವ ಒಂದೇ ಬಯಕೆಯಿಂದ ತನ್ನ ಅತ್ಯಂತ ಹತ್ತಿರದ ಸಂಬಂಧಿಯಾದ ಅಣ್ಣನನ್ನೇ, ಎಂಥ ಆತ್ಮೀಯತೆ ಇತ್ತು, ಎಂಥ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಇತ್ತು, ಅಂತ ಸ್ವಂತ ಅಣ್ಣನನ್ನೇ ಅವನು ರಾಮನಿಂದ ಕೊಲ್ಲಿಸಿದ. ಜೊತೆಗೆ ಜ್ಯೇಷ್ಠ ಪತ್ನಿ ತನ್ನ ಅಣ್ಣನ ಹೆಂಡತಿಯನ್ನು ಕೂಡ ತನಗೆ ಹೆಂಡತಿಯನ್ನಾಗಿ ಮಾಡಿಕೊಂಡ. ಸಹ ನಹ ಕಥಂ ಕ್ಷಮೀ ಭವೇತ್, ನಮ್ಮ ವಿಷಯದಲ್ಲಿ ಅವನಿಗೆ ಕಕ್ಕುಲಾತಿಯೇ ಇಲ್ಲ, ಪ್ರೀತಿಯೇ ಇಲ್ಲ, ಅಂಥದ್ರಲ್ಲಿ ಕ್ಷಮೆ ಹೇಗೆ ಕೊಟ್ಟಾನು? ಇಲ್ಲ, ಹುಡುಗರು ಪಾಪ ಕಷ್ಟಪಟ್ಟಿದ್ದಾರೆ. ಇದೆಲ್ಲ ತಾರನದ್ದೇ ಸ್ವಂತ ಕಲ್ಪನೆ. ಯಾರು ಈ ರೀತಿ ಮಾತಾಡ್ತಾರೆ ಅಂದ್ರೆ ತಲೆ ಮೇಲೆ ಹೊಡೆದಾಗ ಮಾತಾಡ್ತಾರೆ ಸುಳ್ಳನ್ನ. ನಾವು 10 ಸತ್ಯ ಅದನ್ನು ಹೇಳಿದ್ರೆ ಹೌದು ಅಂತ ನಂಬಬೇಕು. ಈಗ ನಮ್ಮ ದೇಶದ ಎಷ್ಟೋ ಇತಿಹಾಸಗಳ ಕತೆ ಇಂಥವರ ಮಾತಿನ ಹಾಗೇನೆ. ಅದು ಅವನು ವಸ್ತುತಃ ಏನು ಮಾಡಿದ ಅನ್ನೋ ಸಂಗತಿ ಅವನಿಗೆ ಗೊತ್ತಿಲ್ಲ ಅಂತಿಲ್ಲ. ಯಾಕೆ ಕೊಲ್ಲಬೇಕಾದ ಪ್ರಸಂಗ ಬಂತು ಅನ್ನುವುದನ್ನು ಸ್ವತಃ ವಾಲಿಯೇ ತನ್ನ ತಪ್ಪಿನ ಅರಿವಾಗಿ ತನಗೆ ರಾಮ ಮಾಡಿದ ಶಿಕ್ಷೆ ಸರಿ ಇದೆ ಅಂತಾನೆ ಬಾಯಿ ಬಿಟ್ಟು ಹೇಳಿದ್ದಾನೆ. ಆದ್ರೂ ಅಷ್ಟು ಜನ ಕಪಿಗಳಿಗೆ ಬುದ್ಧಿ ಕೆಡುವಂತೆ ತನ್ನ ಸ್ವಂತ ಅಣ್ಣನನ್ನೇ ಬಿಡದವನು, ತನ್ನ ಸ್ವಂತ ಅಣ್ಣನ ಹೆಂಡತಿಯನ್ನು ಕೂಡ ತನಗೋಸ್ಕರ ಭೋಗಕ್ಕಾಗಿ ಸ್ವೀಕರಿಸಿದವನು ಕಥಂ, ಹೇಗೆ ಈಗ ನಮ್ಮನ್ನೆಲ್ಲ ಕ್ಷಮೆ ಕೊಟ್ಟು ಇರ್ಲಿ, ಏನು ತೊಂದರೆ ಇಲ್ಲ ಅಂತ ಬಿಟ್ಟಾನು? ಕಾಯ್ತಾ ಇದ್ದಾನೆ. ಅಣ್ಣನ ಸಂಬಂಧಿಗಳು ಯಾರ್ಯಾರು ಉಳಿದಿದಾರೋ ಅವರೆಲ್ಲರನ್ನು ಕೊಂದು ಬಿಟ್ರೆ ನನಗೆ ನಾಳೆ ಅಪಾಯ ಇಲ್ಲ, ಪ್ರತಿಬಂಧಿ ಇಲ್ಲ, ಶತ್ರುಗಳೇ ಇಲ್ಲ ಅಂತ ಆಗುತ್ತೆ. ಇದೆಲ್ಲ ಇವನ ತಲೆಯಲ್ಲಿ ಹುಟ್ಟಿದ ಮಾತುಗಳು. ಅಗ್ರಜಃ ಪುಲ್ಲಿಂಗ ಪ್ರಥಮ ಏಕ, ಏನ ತೃತೀಯ ಏಕ, ತು ಉಗ್ರೇಣ ತೂಗ್ರೇಣ ಗುಣಸಂಧಿ ಉಗ್ರೇಣ ತೃತೀಯ ಏಕ, ಮಾರಿತಃ ತಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ರಾಮಃ ಏವ ಬಂಧುಃ ರಾಮಬಂಧುಃ ತಸ್ಯ ತೇನ ರಾಮಬಂಧುನ, ರಾಮಃ ಏವ ಬಂಧುಃ ಯಸ್ಯ, ಯಾರಿಗೆ ರಾಮನೇ ಬಂಧುವಾಗಿದ್ದಾನೋ ಅವನು. ಭುಜ್ಯತೆ ಲಟ್ ಪ್ರಥಮ ಏಕ, ಜ್ಯೇಷ್ಠಸ್ಯ ಪತ್ನಿ ಜ್ಯೇಷ್ಠ ಪತ್ನಿ ಪ್ರಥಮ ವಿಭಕ್ತಿ ಏಕವಚನ ಚ ಅವ್ಯಯ ಸಹ ಪುಲ್ಲಿಂಗ ಪ್ರಥಮ ಏಕ ಕಥಮ ಅವ್ಯಯ ನಃ ಷಷ್ಠಿ ಬಹು ಕ್ಷಮಿ ಪುಲ್ಲಿಂಗ ಪ್ರಥಮ ಏಕ ಭವೇತ್ ವಿಧಿಲಿಂಗ ಪ್ರಥಮ ಏಕ. ದೀಪ ಅವರು ಹೇಳಿ. ನಯಾಸ್ಯಾಮೋಥ ಸುಗ್ರೀವಂ ನಹಾಸ್ಯಾಮಶ್ಚ ನಸ್ತನುಂ
न हास्यामस्तस्तनुं न हास्यामस्तस्तनुं ನಸ್ತನುಂ न स्तनुं ಪ್ರವೇಕ್ಷ್ಯಾಮೋ ಗುಹಾಮೇನಾಂ प्रवेक्षामो गुहामेनां ಪ್ರಯಾಸ್ಯಾಮಶ್ಚಿರಂ ಸುಖಂ प्रयाश्चामश्चिरं सुखम् ನಯಾಸ್ಯಾಮಃ ಅಥ ಸುಗ್ರೀವಂ ನಯಾಸ್ಯಾಮಃ. ಇದರ ಇಷ್ಟೆಲ್ಲ ಅವನ ಕಿರಿಕಿರಿಯನ್ನ ನಾವು ಒಪ್ಪಿಕೊಂಡು ಮರಳಿ ಕಿಷ್ಕಿಂಧೆಗೆ ಹೋಗುವುದರಲ್ಲಿ ಏನು ಕಾರಣ ಇಲ್ಲ. ಸುಗ್ರೀವಂ ನಯಾಸ್ಯಾಮ, ನಾವು ವಾಪಸ್ ಸುಗ್ರೀವನ ಹತ್ರ ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಆದರೆ ಶರೀರವನ್ನು ಬಿಟ್ಟು ಬಿಡ್ಲಿಕ್ಕೂ ಆಗ್ತಾ ಇಲ್ಲ. ನ ಸ್ತನುಂ ನ ಹಾಸ್ಯಾಮ, ನಮ್ಗೆ ಈ ಸಿಕ್ಕಿದ ಶರೀರವನ್ನು ಬಿಡ್ಲಿಕ್ಕೂ ಆಗ್ತಾ ಇಲ್ಲ. ಒಂದು ದಾರಿ ಇದೆ ಈಗ, ಏನು ಅಂದ್ರೆ ಏನಾಂ ಗುಹಾಂ ಪ್ರವೇಕ್ಷ್ಯಾಮಃ ಚಿರಂ ಸುಖಂ ಪ್ರಯಾಸ್ಯಾಮಃ. ಯಾವಾಗ ಈ ಗುಹೆಯಿಂದ ಏನು ಹೊರಗೆ ಬಂದ್ವಿ ಆ ಜಾಗಕ್ಕೆ ಮತ್ತೆ ಹೋಗೋಣ. ಏನಾಂ ಗುಹಾಂ ಪ್ರವೇಕ್ಷ್ಯಾಮಃ, ಅವಳ ಹತ್ರ ಹೇಳೋಣ ನಮ್ಗೆ ಈಗ ಸಮಸ್ಯೆ ಇದೆ ಅದಕ್ಕೋಸ್ಕರ ಬಂದಿದ್ದ. ಖಂಡಿತ ಅವಳು ಬೇಡ ಹೇಳಲ್ಲ. ಚಿರಂ ಸುಖಂ ಪ್ರಯಾಸ್ಯಾಮಃ, ಆನಂದವೋ ಆನಂದ. ಯಾಕೆಂದ್ರೆ ಅಲ್ಲಿ ತಿನ್ನುವುದು ಯಾವ ಪದಾರ್ಥವು ಖಾಲಿ ಆಗ್ತಿರ್ಲಿಲ್ಲ. ಎಷ್ಟು ತಿಂದ್ರೂ ಪಾತ್ರೆಯಲ್ಲಿ ಮತ್ತೆ ತುಂಬಿಕೊಳ್ತಿತ್ತು. ನಮ್ಗೆ ಇನ್ನೇನ್ ಬೇಕು? ಹೊರಗೆ ಹೋಗ್ಲಿಕ್ಕಾಗಲ್ಲ, ಅದಲ್ಲ ಇದಲ್ಲ ಅದೆಲ್ಲ ಆಮೇಲೆ ಯೋಚನೆ. ತಿನ್ಲಿಕ್ಕಂತೂ ಯಾವಾಗ ಬೇಕಾದ್ರೂ ಏಳುದು ತಿನ್ನುದು ಮಲಗುದು, ಏಳುದು ತಿನ್ನುದು ಮಲಗುದು, ಇದೊಂಥರದ ಆನಂದವೋ ಆನಂದ. ಇದೆ ಮನುಷ್ಯ ಎಷ್ಟೋ ಸರ್ತಿ ತನ್ನನ್ನ ಕಳ್ಕೊಳ್ಳೋದು ಅಂದ್ರೆ ಇದೆ. ಈ ತರ ಎಷ್ಟೋ ಸಲ ಮನುಷ್ಯನಿಗೆ ದುರ್ಬುದ್ಧಿ ಬಂದಾಗ, ತನ್ನ ಸ್ವಾರ್ಥದ ಚಿಂತನೆ ಹೆಚ್ಚಾದಾಗ ಕೇವಲ ತನ್ನ ಚೌಕಟ್ಟನ್ನು ಮಾತ್ರ ಯೋಚಿಸ್ತಾನೆ. ನಾನು ಹುಟ್ಟಿ ಅದನ್ನೇ 3 ತರದ ವ್ಯಕ್ತಿತ್ವವನ್ನು ಹೇಳುದು: ರಾಮನ ರಾಜ್ಯ, ಕಪಿಗಳ ರಾಜ್ಯ, ರಾಕ್ಷಸರ ರಾವಣನ ರಾಜ್ಯ. ರಾಮನ ರಾಜ್ಯ, ವಾಲಿಯ ರಾಜ್ಯ, ರಾವಣನ ರಾಜ್ಯ. ರಾವಣನ ರಾಜ್ಯ ಒಂಥರ ತಾಮಸ ಪ್ರವೃತ್ತಿಯನ್ನು ಪರಿಚಯಿಸುವಂಥದ್ದು. ಈ ವಾಲಿಯ ರಾಜ್ಯ ರಾಜಸ ಪ್ರವೃತ್ತಿಯನ್ನು ಚಿತ್ರಿಸುವಂಥದ್ದು. ರಾಮನ ರಾಜ್ಯ ಸಾತ್ವಿಕತೆಯನ್ನ, 3 ನಗರದ ಕಥೆ, 3 ಪಟ್ಟಣಗಳ ಕಥೆ. ರಾಮಾಯಣ ಅಂದ್ರೆ 3 ತರದ ಜನಗಳು ಲೋಕದಲ್ಲಿ ಇರ್ತಾರೆ. ಈ ಕಪಿಗಳ ಆಲೋಚನೆ, ಒಂದು ರಾಜಸ ಪ್ರವೃತ್ತಿ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ, ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ಆದ್ರೆ ತಾನ್ ದುಡ್ದಿದ್ದನ್ನು ತಾನ್ ತಿಂದು ಆರಾಮಾಗಿರ್ಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಈ ಸ್ವರ್ಗ ನರಕ, ಸುಖ ದುಃಖ, ಸಹಾಯ ಉಪಕಾರ, ದಾನ ಧರ್ಮ ಇದೆಲ್ಲ ನಂಬ್ಲಿಕ್ಕಾಗೋ ಸಂಗತಿ ಅಲ್ಲ. ನಾವು ಸುಖವಾಗಿರ್ಬೇಕು. ನಾವು ದುಡಿಯುವುದೇ ಸುಖ ಆಗ್ಲಿಕ್ಕೆ, ಸುಖದಲ್ಲಿ ಬಾಳ್ಲಿಕ್ಕೆ. ಅದನ್ನು ಇನ್ನೊಬ್ಬರಿಗೆ ದಾನ ಮಾಡಿ ನಮಗೇನು ಸಿಗುತ್ತೆ ಅಂತ ಅನ್ನುವ ಒಂದು ಚಿತ್ರಣದ ಒಂದು ಸುಂದರ ರೂಪವನ್ನ ಈ ತಾರನ ಮಾತು ನಮ್ಮ ಮುಂದೆ ತೆರೆದಿಡುತ್ತೆ. ನ ಅವ್ಯಯ ಯಾಸ್ಯಾಮ, ಋಟ್ ಉತ್ತಮ ಬಹು ಅಥ ಅವ್ಯಯ ಸುಗ್ರೀವಂ ದ್ವಿತೀಯ ಏಕ ನ ಅವ್ಯಯ ಹಾಸ್ಯಾಮ ಋಟ್ ಉತ್ತಮ ಬಹು ಚ ಅವ್ಯಯ ನ ಷಷ್ಠಿ ಬಹು ತನುಂ ದ್ವಿತೀಯ ಏಕ ಸ್ತ್ರೀಲಿಂಗ ಪ್ರವೇಕ್ಷ್ಯಾಮ ಋಟ್ ಉತ್ತಮ ಬಹು ಪ್ರವೇಕ್ಷ್ಯತಿ ಪ್ರವೇಕ್ಷತಃ ಪ್ರವೇಕ್ಷ್ಯಂತಿ ಯಾಸ್ಯತಿ ಯಾಸ್ಯತಃ ಯಾಸ್ಯಂತಿ ಹಾಸ್ಯತಿ ಹಾಸ್ಯತಃ ಹಾಸ್ಯಂತಿ. ಎಲ್ಲ ಸ್ಯಾಕ್ಷ್ಯ ಬಂದಲ್ಲೆಲ್ಲ ಋಟ್ ಅಂತ ಲೆಕ್ಕ. ಏನಾಂ ಗುಹಾಂ ಎರಡು ಕೂಡ ದ್ವಿತೀಯ ವ್ಯಕ್ತಿ ಬಹುವಚನ. ಪ್ರಯಾಸ್ಯಾಮ ಋಟ್ ಉತ್ತಮ ಬಹು ಚಿರಂ ಅವ್ಯಯ ಸುಖಂ ಸುಖಂ ಪ್ರಯಾಸ್ಯಾಮ ಸುಖವಾಗಿ, ಅದು ಕ್ರಿಯಾವಿಶೇಷಣವಾಗಿ ಬರುತ್ತೆ. ದ್ವಿತೀಯ ಭಕ್ತಿ ಏಕವಚನ. ಅರ್ಚನಾ ಅವ್ರಿಗೆ ಹೇಳಿ. ವಜ್ರಿಣಾಪಿ ಸ್ವವಜ್ರೇಣ ವಜ್ರಿಣಾಪಿ ಸ್ವವಜ್ರೇಣ ಕಿಂಚಿತ್ ಕಿಲ ವಿದಾರಿತಾ ಕಿಂಚಿತ್ ಕಿಲ ವಿದಾರಿತಾ ಕಿಂಚಿತ್ ಕಿಲ ವಿದಾರಿತಾ ಗುಹೇಯಂ ನಾತ್ರ ರಾಮಸ್ಯ ಗುಹೇಯಂ ನಾತ್ರ ರಾಮಸ್ಯ ಗುಹೇಯಂ ನಾತ್ರ ರಾಮಸ್ಯ ವಿಕ್ರಮಃ ಸಂಕ್ರಮಿಷ್ಯತಿ ವಿಕ್ರಮಃ ಸಂಕ್ರಮಿಷ್ಯತಿ ವಿಕ್ರಮಃ ಸಂಕ್ರಮಿಷ್ಯತಿ
ವಜ್ರಿ ಇಂದ್ರನಿಗೆ ಹೆಸರು. ವಜ್ರವೆಂಬ ಆಯುಧವನ್ನು ಹೊತ್ತವನು. ವಜ್ರಹಾಸ್ಯ ಅಸ್ತಿ ಇತಿ ವಜ್ರಿ. ವಜ್ರಿ ಸ್ವಸ್ಯ ಯದ್ವಜ್ರಂ, ಈ ಸ್ವವಜ್ರೇಣ ತನ್ನ ವಜ್ರದಿಂದ ಕಿಂಚಿತ್ ವಿದಾರಿತ, ಚೂರೇ ಚೂರು ಪೆಟ್ಟು ಬಿದ್ದು ಸ್ವಲ್ಪ ಅದರ ಮೇಲೆ ಏಟಾಗಿ ಒಡೆದಿದೆ. ಅದು ತುಂಬಾ ಮೈನ್ಯೂಟ್ ಆದ ಏಟು. ಇನ್ನು ರಾಮಸ್ಯ ವಿಕ್ರಮ ನಾತ್ರ ಸಂಕ್ರಮಿಷ್ಯತಿ. ರಾಮನ ಪರಾಕ್ರಮ ಇಲ್ಲಿ ತನಕ ಅಂತ ಉಂಟು. ಎಲ್ಲಿದ್ದೇವೆ ಅಂತಾನೆ ಗೊತ್ತಿಲ್ಲ. ದಕ್ಷಿಣದ ಕಡೆಗೆ ಎಷ್ಟು ಜಾಗ ಇದೆ. ನಮ್ಮ ದಿಕ್ಕನ್ನ ತಿಳಿದು ನಮ್ಮಲ್ಲಿಗೆ ಬಂದು ಈ ಗುಹೆಯನ್ನು ಭೇದಿಸಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುದು ಅಲ್ಲದ ಮಾತು, ಸಲ್ಲದ ಮಾತು, ಒಪ್ಪುವ ಮಾತೇ ಅಲ್ಲ. ಆದ್ದರಿಂದಾಗಿ ಇಯಂ ಗುಹಾ ಸ್ವವಜ್ರೇಣ ವಜ್ರಿಣ ವಿದಾರಿತ. ತನ್ನ ಕೈಯಲ್ಲಿರುವಂತಹ ವಜ್ರಾಯುಧದಿಂದ ಇಂದ್ರ ಸ್ವಲ್ಪ ಕಿಂಚಿತ್ ವಿದಾರಿತ, ಸ್ವಲ್ಪ ಹೊಡೆದು ಅದನ್ನ ಮುರಿದಿದ್ದಾನೆ. ಆದರೆ ರಾಮನ ವಿಕ್ರಮ ಪರಾಕ್ರಮ ಇಲ್ಲಿ ತನಕ ಹರಿದು ಬಂದು ನಮ್ಮನ್ನೆಲ್ಲ ಹುಡುಕಿ ನಮ್ಮನ್ನ ಕರ್ಕೊಂಡು ಹೋಗುವ ಪ್ರಶ್ನೆ ಇಲ್ಲ, ಪ್ರಮೇಯವೂ ಇಲ್ಲ. ರಾಮಸ್ಯ ವಿಕ್ರಮ ನಾತ್ರ ಸಂಕ್ರಮಿಷ್ಯತಿ. ರಾಮನ ವಿಕ್ರಮ ಇಲ್ಲಿ ತನಕ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ವಜ್ರಿಣ ತೃತೀಯ ಏಕ ಅಪಿ ಅವ್ಯಯ ಸ್ವವಜ್ರೇಣ ಸ್ವಸ್ಯ ವಜ್ರಂ ಸ್ವವಜ್ರಂ ತೇನ ಸ್ವವಜ್ರೇಣ ಕಿಂಚಿತ್ ಅವ್ಯಯ ಕಿಲ ಅವ್ಯಯ ವಿದಾರಿತ ಕ್ತಪ್ರತ್ಯಯ ಅಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಗುಹಾ ಇಯಂ ಸ್ತ್ರೀಲಿಂಗ ಪ್ರಥಮ ಏಕ. ನ ಅತ್ರ ಎರಡು ಅವ್ಯಯ. ನಾತ್ರ ಗುಣ ಸವರ್ಣ ದೀರ್ಘ ಸಂಧಿ. ರಾಮಸ್ಯ ಷಷ್ಠಿ. ವಿಕ್ರಮ ಪುಲ್ಲಿಂಗ ಪ್ರಥಮ ಏಕ. ವಿಕ್ರಮ ವಿಕ್ರಮೋ ವಿಕ್ರಮಾಃ. ಸಂಕ್ರಮಿಷ್ಯತಿ ಕ್ರಮಿಷ್ಯತಿ ರಿಟ್ ಉತ್ತಮ ಏಕ. ಸಾಕು. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.